ಒಂದಿನ ಶಿವ ತುಂಬ ಹಸಿವಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಪಾರ್ವತಿ ದೇವಿ ಅಡುಗೆ ಮನೆಯಿಂದ ಎದ್ದು ಬರ್ತಾಳೆ. ಆಗ ಶಿವ ಒಂದು ಮಾತು ಹೇಳ್ತಾನೆ, ನನಗೆ ತುಂಬ ಹಸಿವಾಗ್ತಿದೆ, ತಿನ್ನೋದಕ್ಕೆ ಏನಾದರೂ ತಂದು ಕೊಡಮ್ಮ ಅಂತ ಹೇಳ್ತಾನೆ. ಆಗ ಪಾರ್ವತಿ ದೇವಿ ಒಂದು ಮಾತು ಹೇಳ್ತಾಳೆ, ನಾನು ಹಿಟ್ಟು ಕಲಿಸಿದ್ದೀನಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತಾರೆ, ಹೋಗಿ ರೊಟ್ಟಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಗ ಹೋಗ್ಬಿಟ್ಟು ಒಂದು ರೊಟ್ಟಿನ ತಟ್ಬಿಟ್ಟು ಹಂಚ ಮೇಲೆ ಹಾಕ್ತಾಳೆ. ಹಂಚ ಮೇಲೆ ಹಾಕಿದಾಗ ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾಳೆ. ಒಂದು ನಿಮಿಷನೂ ಆಗಿರಲ್ಲ, ಶಿವಂದು ಮತ್ತೊಂದು ಸರಿ ವಾಯ್ಸ್ ಬರುತ್ತೆ, ನನಗೆ ತುಂಬ ಹಸುವಾಗ್ತಿದೆ, ಸ್ವಲ್ಪ ಬೇಗ ಅಂತ ಹೇಳ್ತಾನೆ. ಅಯ್ಯಯ್ಯೋ ನನ್ನ ಗಂಡ ತುಂಬ ಹಸ್ಕೊಂಡ್ಬಿಟ್ಟಿದ್ದಾನೆ, ತಡ ಮಾಡಿದರೆ ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಆ ಅರ್ಧಂಬರ್ಧ ಬೆಂದಿರೋ ಹಸಿ ಬಿಸಿ ರೊಟ್ಟಿಯನ್ನು ತೊಗೊಂಡು ತಟ್ಟೆಗೆ ಹಾಕೊಂಡು ಬಂದು ತಂದು ಕೊಡ್ತಾನೆ. ಆಗ ಶಿವ ಅದನ್ನು ನೋಡ್ತಾನೆ, ತುಂಬ ಬೆಳ್ಳಗಿರುತ್ತೆ. ಅವಾಗ ಅದನ್ನ ಮುರಿಯೋಕೆ ಹೋಗ್ತಾನೆ, ಬರಲ್ಲ, ಅವಾಗ ಅರಿತಾನೆ, ಯಾಕಂದರೆ ಜಿಗುಟಾಗಿರುತ್ತಲ್ಲ, ಅದನ್ನ ಬಾಯಲ್ಲಿ ಇಟ್ಕೋತಾನೆ, ತುಂಬ ಸಪ್ಪೆಯಾಗಿರುತ್ತೆ, ಅದು ರುಚಿಯಾಗಿರಲ್ಲ. ಆಗ ಶಿವ ಪಾರ್ವತಿಗೆ ಹೇಳ್ತಾನೆ, ನಾನು ಹಸುವಾಗಿದೆ ಅಂತ ಹೇಳಿದೆ, ಆದರೆ ಈ ತಿನ್ನೋಕ್ಕಾಗದಿರೋಂಥ ಪದಾರ್ಥನ ತಂದುಕೊಡು ಅಂತ ಹೇಳಿಲ್ಲ, ಅದಕ್ಕೆ ಇದು ಸರಿಯಾಗಿಲ್ಲ, ಹೋಗಿ ಬೇರೆದು ಮಾಡ್ಕೊಂಬಮ್ಮ ಅಂತ ಕಳಿಸ್ತಾನೆ. ಆಗ ಪಾರ್ವತಿ ದೇವಿ ಮತ್ತೊಂದು ರೊಟ್ಟಿನ ತಟ್ಬಿಟ್ಟು ಹಂಚ ಮೇಲೆ ಹಾಕ್ತಾಳೆ. ಹಂಚ ಮೇಲೆ ಹಾಕಿದಾಗ ಅದು ಬೇಯ್ತಾ ಇರುತ್ತೆ. ಆಗ ಶಿವಂದು ವಾಯ್ಸ್ ರಿವೈಂಡ್ ಆಗುತ್ತೆ ಮೈಂಡಲ್ಲಿ, ನಾನು ತಿನ್ನೋಕ್ಕಾಗದಿರೋಂಥ ಪದಾರ್ಥನ ಅಂತ ಹೇಳಿಲ್ಲ, ಸ್ವಲ್ಪ ಚೆನ್ನಾಗಿ ರುಚಿಯಾಗಿ ಮಾಡ್ಕೊಂಬ ಅಂತ ಹೇಳಿದ್ನಲ್ಲ, ಆ ವಾಯ್ಸ್ ರಿವೈಂಡ್ ಆಗಿಬಿಟ್ಟು ಅದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಬಿಡ್ತಾರೆ. ಅದು ಏನಾಗುತ್ತೆ, ತುಂಬ ಸುಟ್ಟು ಕರಗಲಾಗಿ ಫುಲ್ಲು ಮೆಲ್ಟ್ ಆಗಿಬಿಡ್ತೈತೆ. ಆವಾಗ ಆ ರೊಟ್ಟಿನ ತಟ್ಟೆಗೆ ಹಾಕೊಂಡ್ಬಂದು ಶಿವನಿಗೆ ಕೊಡ್ತಾಳೆ. ಆಗ ಶಿವ ಅದನ್ನ ನೋಡ್ತಾ ಇದ್ದಂಗೆ ಕೋಪ ಬರುತ್ತೆ, ಅದು ಮುಟ್ತಾ ಇದ್ದಂಗೆ ಮುರಿತಾ ಇರುತ್ತೆ. ಆಗ ಶಿವನಿಗೆ ಕೋಪ ಬಂದು, ರೊಟ್ಟಿ ತಟ್ಟೋ ಪದ್ಧತಿ ನಿನಗೆ ಗೊತ್ತಿಲ್ಲ, ನಾನು ತೋರಿಸ್ತೀನಿ ಬಾ ಅಂದ್ಬಿಟ್ಟು ಪಾರ್ವತಿ ದೇವಿನ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಶಿವ ರುದ್ರಾವತಾರದಲ್ಲಿ ಎದ್ದು ನಿಂತುಬಿಟ್ಟು ಒಂದು ರೊಟ್ಟಿನ ತಟ್ಬಿಟ್ಟು ಅದನ್ನ ಹಂಚ ಮೇಲೆ ಹಾಕ್ತಾನೆ. ಅದು ಹಾಕಿದಾಗ ಪಾರ್ವತಿ ದೇವಿ ಹಾಗೆ ಅದನ್ನು ನೋಡ್ತಾ ಇರ್ತಾಳೆ. ನೋಡ್ತಾ ಇದ್ದಾಗ ಅದನ್ನು ಎಷ್ಟು ಪರ್ಫೆಕ್ಟ್ ಟೈಮ್ ಆಚೆ ತೆಗಿತಾನಂದರೆ, ಈ ಕಡೆ ಕಡಿಮೆ ಬೆಂದಿರಲ್ಲ, ಜಾಸ್ತಿ ಹೊತ್ತೋಗಿರಲ್ಲ, ಅಷ್ಟು ಪರ್ಫೆಕ್ಟ್ ಟೈಮಿಗೆ ಅದನ್ನು ಆಚೆ ತೆಗೆದು ತಟ್ಟೆಗೆ ಹಾಕ್ಬಿಟ್ಟು ಪಾರ್ವತಿ ದೇವಿ ಮುಂದಿರ್ತಾನೆ. ಆಗ ಪಾರ್ವತಿ ದೇವಿ ರೊಟ್ಟಿಯ ಒಂದು ತುಂಡನ್ನು ತಿಂದು, ಎಷ್ಟು ರುಚಿಕರವಾಗಿದೆ ರೊಟ್ಟಿ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಇದು ರೊಟ್ಟಿ ತಟ್ಟೋ ಪದ್ಧತಿ ಅಂದರೆ ಅಂತ ಹೇಳ್ತಾನೆ. ಹೇಳಿದಾಗ ಆಗ ಪಾರ್ವತಿ ದೇವಿ ಹೇಳ್ತಾಳೆ, ಈ ಮಿಕ್ಕ ರೊಟ್ಟಿಗಳನ್ನ ಏನು ಮಾಡೋಣ ಅಂತ. ಅದರಲ್ಲಿ ಅರ್ಧಂಬರ್ಧ ಬೆಂದಿರೋ ಹಸಿ ಬಿಸಿ ರೊಟ್ಟಿ ಇತ್ತಲ್ಲ, ಬೆಳ್ಳಗಿತ್ತಲ್ಲ, ಆ ರೊಟ್ಟಿನ ಎತ್ಕೊಂಡು ಪರ ಅಂತ ಅರ್ದ್ಬಿಟ್ಟು ಹಿಂಗೆ ಭೂಲೋಕದ ಮೇಲೆ ಬಿಸಾಕಿದಾಗ ಅದು ಅರ್ಜೆಂಟೈನಾ, ಅಮೇರಿಕಾ, ಜಪಾನು, ಚೈನಾ ಈ ಥರ ದೇಶಗಳಾಗಿ ಅಲ್ಲೆಲ್ಲ ಜನ ಬೆಳಗ್ಗೆ ವೈಟಾಗಿ ಉಟ್ಕೊಂಡ್ಬಿಡ್ತಾರೆ. ಇದು ಒಂದು ಪಂಗಡ. ಆದರೆ ಈ ಏನು ಸೀದೋಗಿತ್ತಲ್ಲ, ಈ ಒತ್ತೋಗಿರೋ ರೊಟ್ಟಿ ತೋರ್ಗಳಿದ್ವಲ್ಲ, ಇದನ್ನೆಲ್ಲ ತೊಗೊಂಡು ಒಂದು ಕಡೆ ಬಿಸಾಕ್ತಾನೆ. ಇದು ಏನಾಗುತ್ತೆ, ನೈಜೀರಿಯಾ, ಕೀನಿಯಾ, ವೆಸ್ಟ್ ಇಂಡೀಸು, ಸೌತ್ ಆಫ್ರಿಕಾದ ಜನಗಳಾಗಿ ಉಟ್ಕೋತಾರೆ. ಇಷ್ಟೇ ಅಲ್ಲದೆ ಅದು ಮುರಿಬೇಕಾರೆಲ್ಲ ಪುಡಿ ಉದುರುತ್ತಲ್ಲ, ಆ ಪುಡಿನೆಲ್ಲ ತೊಗೊಂಡು ಹೋಗ್ಬಿಟ್ಟು ಕಾಡುಗಳಲ್ಲಿ ಉದುರಿಸ್ತಾನೆ. ಆ ಕಾಡುಗಳಲ್ಲಿ ಉದುರಿಸಿದಾಗ ಆ ಪುಡಿ ಎಲ್ಲ ಬುಡಕಟ್ಟು ಜನಾಂಗದವರಾಗಿ ಉಟ್ಕೋತಾರೆ. ಇದು ಇಷ್ಟೆಲ್ಲ ಆಗುತ್ತೆ. ಇದು ಆದಮೇಲೆ ಆವಾಗ ಪಾರ್ವತಿ ದೇವಿ ಕೇಳ್ತಾಳೆ, ಈ ರೊಟ್ಟಿನ ಏನು ಮಾಡೋಣ ಅಂತ. ಹಾಗೆ ಹೇಳ್ತಾನೆ, ಇದನ್ನು ಅರಿಯೋದು ಬೇಡ, ಮುರಿಯೋದು ಬೇಡ ಅಂದ್ಬಿಟ್ಟು ಆ ರೊಟ್ಟಿನ ಎತ್ತಿ ಒಂದು ಕಡೆ ಇರ್ತಾನೆ. ಅದೇ ನಮ್ಮ ಭಾರತ. ಅದಕ್ಕೆ ಈ ಭಾರತದ ಜನ ಯಾರೇ ಆಗಲಿ ಅತಿಯಾಗಿ ಕಪ್ಪಾಗಿರಲ್ಲ, ಅತಿಯಾಗಿ ಬೆಳಗಿರಲ್ಲ, ಎಲ್ಲರೂ ಗೋಧಿ ಬಣ್ಣದಲ್ಲೇ ಇರ್ತೀವಿ. ಅದಕ್ಕೆ ಹೇಳೋದು, ಸಂಸ್ಕೃತಿಯನ್ನೊಳಗೊಂಡ ಸುಂದರವಾದ, ಅದ್ಭುತವಾದ, ರುಚಿಕರವಾದ ದೇಶ ನಮ್ಮ ಭಾರತ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.